ಇದು ಮಾತ್ರ ತುಂಬಾ ಜನ ಗೊತ್ತಿರುತ್ತೆ. ಬೇಕೇ ಬೇಕು ಬೇಕೇ ಬೇಕು ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲೇಬೇಕು ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲೇಬೇಕು NTA ಸಂಸ್ಥೆಯನ್ನು ರದ್ದು ಮಾಡಲೇಬೇಕು NTA ಸಂಸ್ಥೆಯನ್ನು ರದ್ದು ಮಾಡಲೇಬೇಕು ರಾಜೀನಾಮೆ ನೀಡಲೇಬೇಕು ಬೇಕೇ ಬೇಕು ಹೆಲೋ ಮಿಸ್ಟರ್ ಮೋದಿಜಿ ಹೆಲೋ ಮಿಸ್ಟರ್ ಮೋದಿಜಿ ಹೆಲೋ ಮಿಸ್ಟರ್ ಧರ್ಮೇಂದ್ರ ಬಿಡುವುದಿಲ್ಲ ನಿಮ್ಮನ್ನು ಮಾತ್ರ ಬೇಕೇ ಬೇಕು ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ SFI ಜಿಂದಾಬಾದ್ ಸೋರಿಕೆ ವಿರುದ್ಧ ಉಪವಾಸ ಸತ್ಯಾಗ್ರಹಕ್ಕೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸೋರಿಕೆ ವಿರುದ್ಧದ ಹೋರಾಟ ಧರ್ಮೇಂದ್ರ ಅವರಿಗೆ ಧಿಕ್ಕಾರ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಸಮಿತಿ ನಡೆಸಿದ್ರು ಯಾರು ಧ್ವನಿ ಇರ್ತಾರೆ ಅವರು ಆಂಟಿ. ಇದು ತುಂಬಾ ಈಸಿ ಆಗಿರೋ ಒಂದು ಲೈನ್. ಸಾರಿ, ದಿಸ್ ಇಸ್ ನಾಟ್ ವಿ ಆರ್ ನ್ಯಾಷನಲ್. ತುಂಬಾ ನಮಗೆ ನಮ್ಮ ದೇಶದ ಬಗ್ಗೆ ಕಿಚ್ಚಿದೆ, ಅದಕ್ಕೆ ನಾವು ನಿಂತ್ಕೊಳ್ತೀವಿ. ಈಗಾಗಿರೋ ಪೇಪರ್ನಿಂದ ಯಾರಿದ್ದಾರೆ, ಯಾವ ಅಧಿಕಾರಿಗಳಿದ್ದಾರೆ, ಅವ್ರು ಒಬ್ಬರನ್ನೂ ಅರೆಸ್ಟ್ ಮಾಡ್ತಾರೆ, ಯಾವ ಒಬ್ಬ ಅಧಿಕಾರಿನೂ ಸಸ್ಪೆಂಡ್ ಮಾಡಿ. ತುಂಬಾ ಅನ್ಯಾಯ ಆಗ್ತದೆ. I call every citizen of India, please come on the street and fight for this children. It is our fight. It's our children's fight. It is our fight. ಅದೇ ಧರ್ಮೇಂದ್ರ ಪ್ರಧಾನ್ ಅವರು ಮಗ ಏನಾದ್ರು ನೀಟ್ ಬರೆದು ಸತ್ತಿದ್ರೆ ಅವ್ರು ಬರ್ತಿದ್ದ ಏನೋ ರೆಸ್ಪಾನ್ಸಿಬಿಲಿಟಿ ಪ್ರೊಟೆಸ್ಟ್ಗೆ ಬರ್ತಿದ್ರು, ಆದ್ರೆ ಅವ್ರ ಮಕ್ಕಳು ಸತ್ತಿಲ್ಲ. ಅದಕ್ಕೋಸ್ಕರ ಜಗತ್ತಿನ ಮಕ್ಕಳಲ್ಲ ಸತ್ತಿರೋದು. ಅದೇ ನಮ್ಮ ಡಿಮ್ಯಾಂಡ್. ಎಜುಕೇಶನ್ ಸ್ಪೆಷಲಿಸ್ಟ್ ಇಲ್ಲದೆ ಇರೋಂಥ NTA ನಮಗೆ ಬೇಡ. ಶಿಕ್ಷಣ ಮಂತ್ರಿ ಆದಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಒಂದು ವೇಳೆ ನೀಡದೆ ಹೋದಲ್ಲಿ ದೇಶದಲ್ಲಿ ಏನಾಗ್ತಂದ್ರ ಬಿಜೆಪಿ मेरा मुल्क मेरा देश मेरा ये वतन, शांति का उन्नति का प्यार का चमन. मेरा मुल्क मेरा देश मेरा ये वतन, शांति का उन्नति का प्यार का चमन. ऐ वतन ऐ वतन ऐ वतन, जाने मन जाने मन जाने मन. ऐ वतन ऐ वतन ऐ वतन, जाने मन जाने मन जाने मन. मेरा मुक्ति का उन्नति का प्यार का चमन. ವಿದ್ಯಾರ್ಥಿ ಪರವಾಗಿ ಹೋರಾಡುತ್ತಿರುವ ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಜಯವಾಗಲಿ. ನೀಟ್ ಹಗರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ನೀಟ್ ಹಗರಣದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಬಲಿಯಾದ ಮಕ್ಕಳ ಕುಟುಂಬಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು.
ಕುಟುಂಬಕ್ಕೆ ಕನಿಷ್ಠ 70 ವರ್ಷ ಕಳೆದು ಹೋದರೂ ಸಾಧನೆ ಒಂದಿಲ್ಲ. ವೀರ ಸಾಧಕರು ಪುಡಾರಿ ಪುಂಡರು ಮರಳಿ ಬಂದರಲ್ಲ. ವೀರ ಸಾಧಕರು ಪುಡಾರಿಕೊಂಡರು ಮರಳಿ ಬಂದರಲ್ಲ. ಇವರಿಗೆ ಹೊಟ್ಟೆ ಉರಿಯುವ ಬುದ್ಧಿ ಇನ್ನೂ ಹೋಗಿಲ್ಲ. ಇವರಿಗೆ ಹೊಟ್ಟೆ ಹೊರೆಯುವ ಬುದ್ಧಿ ಇನ್ನೂ ಹೋಗಿಲ್ಲ. ಅನ್ನ ಇರುವ ನಿಂತ ನಾಯಕ ದೇಶ ಆಳಲಿಲ್ಲ. ಅಣ್ಣ ದೇಶ ಆಳಲಿಲ್ಲ. ಅಕ್ಕ ದೇಶ ಆಳಲಿಲ್ಲ. ರಾಮನಿದ್ದರೇನು ಇಲ್ಲಿ ರಹಿಮ ಬಂದರೇನು. ರಾಮನಿ ಪ್ರಶ್ನೆ ಮಾಡಿದ ಕೂಡಲೇ ಇದೆಲ್ಲ ಹಾಗೇ ಇಲ್ಲ ಅಂತ ಮತ್ತೆ ವಾದ ಮಾಡ್ತಾರೆ. ಇದ ಕೇಂದ್ರ ಸರ್ಕಾರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕರೆದಿರ್ತದೆ. ನನ್ನ ಮಕ್ಕಳ ಲೀಕ್ ಆಗಿತ್ತು ನೋಡ್ರಿ, ಲೀಕ್ ಐತಿ ಅಂತ ತೋರಿಸ್ತಾರ. ಅವಾಗ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರ ಅವಾಗ ಕೇಂದ್ರ ಸರ್ಕಾರ CBI ತನಿಖೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಬಂದಿದ್ದೇನು. ಅಲ್ಲೇ ಒಬ್ಬವ ಏನು 10 ವರ್ಷ ಒಂದು ವಿದ್ಯಾನಂದ ಎಜುಕೇಶನ್ ಸೊಸೈಟಿ ಅಂತ ಹೇಳಿ ಲಾತೂರ್ನೊಳಗೆ ಒಂದು ಶಾಲೆ ನಡೆಸ್ತಿರ್ತಾನ. ಒಬ್ಬವ 10 ವರ್ಷ ಆಗಿರ್ತದೆ ನಮ್ಗೆ, ಏನೋ ರಿಟೈರ್ಡ್ ಆಗಿ ಅವ ಶಾಲೆ ನಡೆಸ್ತಾ ಇದ್ದಾನ. ಆ ಶಾಲೆಯ ಪ್ರಾಧ್ಯಾಪಕನೇ ಈ ನೀಟ್ ಏನಾದ ಐತಲ್ಲ ಅದು ಪ್ರಶ್ನೆ ಪತ್ರಿಕೆಯನ್ನ ಏನು ಬಿಡುಗಡೆ ಮಾಡ್ತಾರ ಮಂದಾರೆ ಅಂತ ಹೇಳಿ ಅವ್ರಿಗೆ ಇವಂಗ ಅದು ಲೀಕ್ ಇರ್ತದೆ. ಆ ಲಿಂಕಿನ ಆಧಾರದ ಮೇಲೆ ಅವರು ಅದನ್ನು ಹೇಳಿಕೊಡ್ತಾರೆ. ಅದನ್ನ ಹೇಳಿಕೊಟ್ಟ ಆದ ನಂತರ ಕೊನೆಗೆ ಯಾವಾಗ ಇದು ಕಾಂಗ್ರೆಸ್ ಜನತಾ ಪಾರ್ಟಿ ಆಮೇಲೆ ನಿಜವಾಗ್ಲೂ ಹೋರಾಟ ಮಾಡಾಕ ಕೂತ್ಕೊಂಡವರು 150 ಮಂದಿ ಏರಿ ಒಳಗೆ ಫಸ್ಟಿಗೆ, ಅವಾಗ ಈ ಕಾಂಗ್ರೆಸ್ ಜನತಾ ಪಾರ್ಟಿ, ಈ ಕಾಂಗ್ರೆಸ್ನವರು ಆಮೇಲೆ ಉಳಿದಂತ ಎಲ್ಲ ವಿರೋಧ ಪಕ್ಷಗಳು ಅದಕ್ಕೆ ಬಂದು ಬೆಂಬಲ ಸೂಚಿಸ್ತಾರ. ಇದು ಕರೆಕ್ಟ್ ಐತಿ ಅಂತ ಹೇಳಿ. ಇದು ಸಹಜ ಪ್ರಕ್ರಿಯೆ ನಮ್ಮ ದೇಶದಾಗ. ಅದ ಜಾಗದೊಳಗಿನ ಕಾಂಗ್ರೆಸ್ ಸರ್ಕಾರ ಇತ್ತಂದ್ರೆ ಇದ ಬಿಜೆಪಿ ಅಲ್ಲಿ ಕೂತ್ಕೊಳ್ತಿತ್ತು. ಅದನ್ನ ಸಂಬಂಧಪಟ್ಟವ್ರು ಎಲ್ಲ ಕೂತ್ಕೊಳ್ತಿದ್ರು. ನಾನು ವಿಚಾರ ಮಾಡಿದ್ರೆ ಇದಕ್ಕೆ ಸಪೋರ್ಟ್ ಹೆಂಗ್ ಮಾಡ್ಬೇಕಂದ್ರೆ ನಾವು ಆಮ್ ಆದ್ಮಿಯರ್ ಅದಾರ, ಕಾಂಗ್ರೆಸ್ನವ್ರು ಅದಾರ, ಮತ್ತೆ ನಾವಿಲ್ಲಿ ಜೊತೆ ಕೂತ್ಕೊಂಡು ಓಟ್ ಹೆಚ್ಚು ಓಟ್ ಕಾಂಗ್ರೆಸ್ ಬೇರೆ ಯಾರ ಪಕ್ಷ ಸಂಬಂಧ ಇಲ್ಲ ಅಂತ ಅದೀವಿ. ಆದ್ರೆ ನಮ್ಮ ಕರೆಗೆ ನೀವೆಲ್ಲ ಕೊಟ್ಟು ಬೆಂಬಲ ಸೂಚಿಸಿರಲ್ಲ, ಆ ಟೈಮ್ಗೆ ಬಂದ್ರಿ ಇಲ್ಲಿ ಕುತ್ಕೊಂಡ್ರಿ, ವಾದ ಸರಿ ಐತಿ ಅಂತ ಒಪ್ಕೊಂಡ್ರಲ್ಲ. ಜೊತೆಗೆ ಬಹಳಷ್ಟು ಮಂದಿ ಬಿಜೆಪಿ ನೇತರು ಬಂದಿದ್ರು ಮೀಟಿಂಗಿಗೆ. ಅವರು ಕೂಡ ಹೇಳಿದ್ರು ಆಯ್ತು ಕರೆಕ್ಟ್ ಐತಿ ನೀವು ಹೊಳಾಕತ್ತಿದ್ದು, ನಾವು ಬರ್ತೇವಿ ಅಂತ ಹೇಳಿದ್ರು. ಬರ್ತೇವೆ ಅಂತ ಹೇಳಿದ್ರು ಎಲ್ಲರೂ, ಬರ್ತೇವೆ ಅಂತ ಹೇಳಿ ರೊಕ್ಕನೂ ಕೊಟ್ಟರು 500 ರೂಪಾಯಿ 1000 ರೂಪಾಯಿನ ಈ ಹೋರಾಟಕ್ಕೆ ಅಂತ ಹೇಳಿ. ಒಟ್ಟು ಏನಂದ್ರೆ ಹೇಳ್ಬೇಕು, ಈಗ 2ನೇ ದಿನ ಬಂತು, ಮತ್ತೊಂದು ಮೀಟಿಂಗ್ ಕರೆದಿದ್ವಿ. ಆ ಮೀಟಿಂಗ್ನಾಗ ಹೇಳಿದ್ರು ಜೊತೆಗೆ, ಇಲ್ಲ ನಮಗೆ ಒಂದಿಷ್ಟು ಪಾರ್ಟಿ ಚೌಕಟ್ಟಾಗ ಇದೀವಿ ನಾವು, ಇದನ್ನ ವಾದ ಮಾಡಕ್ ಬರಲ್ಲ ನಮ್ಗೆ, ನೀವು ಮಾಡಾಕತ್ತಿದ್ ಕರೆಕ್ಟ್ ಐತಿ, ನಿಮ್ಮ ಹಿಮ್ಮೇಲೆ ನಾವು ಅದೇವಿ. ನನ್ನ ಗಾಡಿ ತಗೋ, ನನ್ನ ಕಾರ್ ತಗೋ, ನನ್ನ ರೊಕ್ಕ ತಗೋ, ಅವ್ನ 4 ಮಂದಿ ಉಳ್ಕೊಂಡೇ ಗೊತ್ತಾರೆ. ಸಣ್ಣಕ್ಕೆ ಸರಿಸ್ತಾರ. ಏನ್ ಜಾತಿ ಕಟ್ಟಿ, ಉಪಜಾತಿ ಕಟ್ಟಿ, ಆಮೇಲೆ ಪಕ್ಷ ಕಟ್ಟಿ, ಆಮೇಲೆ ಅವ್ರಲ್ಲಿ ಬ್ಯಾಂಕ್ನಾಗ ಅವ್ರಲ್ಲಿ ಸಾಲ ತಗೊಂಡಿರ್ತಾರ. ಅವರು ಆ ಸಾಲದ ನೋಟಿಸ್ ಕಳಿಸಿ ಹಂಗ ಹೋರಾಟಗಳನ್ನ ತಣ್ಣಗೆ ಮಾಡ್ತಾರ. ಲಾಸ್ಟ್ ಕಟಿಬದ್ಧವಾಗಿ ಯಾರು ನಿಲ್ತೇವಲ್ಲ ಹುಚ್ಚದ ನಾವು ಹುಚ್ಚ. ಶಿಕ್ಷಣ ತಜ್ಞ ಶ್ರೀ ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಆದರೆ ದೆಹಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಹೋರಾಟಗಾರರ ಮೇಲೆ ನಡೆದ ಪೊಲೀಸ್ ಬಲಪ್ರಯೋಗ ಮತ್ತು ದೌರ್ಜನ್ಯವು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಹಾಗೂ ಈ ವರ್ಷದ ನೀಟ್ ಅಧ್ವಾನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ 21 ಜನ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಕೋರಿ 21 ಜನ ಹಾನಗಲ್ಲಿನ ಮಹಾತ್ಮ ಗಾಂಧಿ ವೃತ್ತದ ಶ್ರೀ ಕನಕದಾಸ್ ಪ್ರತಿಮೆ ಎದುರು ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹ ನಡೆಸಿರುವ ಹಾನಗಲ್ ತಾಲೂಕಿನ ಸಮಸ್ತ ನಾಗರಿಕರು ಮಾನ್ಯ ರಾಷ್ಟ್ರಪತಿಗಳಲ್ಲಿ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮ ನ್ಯಾಯಯುತ ಬೇಡಿಕೆಗಳು ಏನೆಂದರೆ, ನಂಬರ್ 1 ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪರೀಕ್ಷಾ ಅಕ್ರಮ ಹಾಗೂ 100ಕ್ಕೂ ಹೆಚ್ಚು ಮುಗ್ಧ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ನೇರ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. 2ನೇದು ಶ್ರೀ ಸೋನಂ ವಾಂಗ್ಚುಕ್ ಬೇಡಿಕೆಗಳ ಅಂಗೀಕಾರ, ದೇಶದ ಶಿಕ್ಷಣ ವ್ಯವಸ್ಥೆ ಸುಧಾರಣೆ. ಈಗ ಹಾನಗಲ್ ತಾಲೂಕಿನೊಳಗೂ ಆದಂಥ ಒಂದು ಘಟನೆ,
ಅದಾದ ನಂತರ ಕರೆಕ್ಟ್ ನಾವು ಲೆಕ್ಕ ಮಾಡಿದ್ರೆ ಇದು ಕೀ ಆನ್ಸರ್ನಿಂದ ಮಾಡಿದ್ರೆ ಅದು -14 ಬರ್ತದೆ. ಜೊತೆಗೆ ಅದು ಹೆಂಗೈತೆ ಅಂದ್ರೆ ಇನ್ ಟೈಮು 1.56 ನಿಮಿಷಕ್ಕೆ ಒಳಗೆ ಹೋಗ್ತಾಳಕ್ಕೆ, ಹೊರಗೆ 1:57 ಹೊರಗೆ ಬಂದ್ಬಿಡ್ತಾಳೆ 1 ನಿಮಿಷನಾಗ. 40 ಕ್ವಶನ್ ಅನ್ನ ಇದು ಮಾಡಿ ಬರ್ತಾಳೆ, ಟಚ್ ಮಾಡಿ ಬರ್ತಾಳೆ. 1 ನಿಮಿಷನಾಗ 40 ಇದನ್ನ ಟಚ್ ಹೆಂಗ್ ಮಾಡಿದ್ದು ಅಂತ ಒಂದು. ಎರಡನೇದು ಅವಳು ಹೆಪ್ಪಟ್ಟಿನ ಮ್ಯಾಗ ಇನ್ನೊಂದು ಹೆಪ್ಪಟ್ಟನ್ನು ಒತ್ತಿಗ್ಯಾರ. ಕ್ಲಿಯರ್ ಆಗಿ ಇದು ಐತಿ. ಇದಕ್ಕೆ ಸಂಬಂಧಪಟ್ಟಂಗ ಆ ಹುಡುಗಿ ಈಗಾಗಲೇ ಇಮೇಲ್ ಮಾಡ್ಯಾಳ, ಸಂಬಂಧಪಟ್ಟಂತ ಇಮೇಲ್ಗೆ. ಆದ್ರೆ ಒಂದು 10-15 100 ಬಾರಿನೋ 1000 ಬಾರಿನೋ ಫೋನ್ ಹಚ್ಚಾರ ಆ ಕಾಂಟ್ಯಾಕ್ಟ್ ನಂಬರ್ಗೆ. ಆ ಕಾಂಟ್ಯಾಕ್ಟ್ ನಂಬರ್ ಏನು ನೀಟ್ ಕಾಂಟ್ಯಾಕ್ಟ್ ನಂಬರ್ ಇರ್ತದಲ್ಲ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಹಚ್ಚಿದ್ರು ಯಾರು ಇನ್ನೊಬ್ಬ ಮಗಳು 2 ವರ್ಷ ಟ್ಯೂಷನ್ ತಗೊಂಡ್ರ. ಮೊದಲನೇ ಎಕ್ಸಾಮ್ನಾಗ 680 ತಗೊಂಡಿದ್ರು. ಅದು ನೀಟ್ ಲೀಕ್ ಆಯಿತು ಅಂತೇಳಿ ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ರೀ ಎಕ್ಸಾಮ್ ಮಾಡಿದ್ರು. ಅವಾಗ 660 ಮಾರ್ಕ್ಸ್ ಬಂದಾಗ ಅದು ಕೀ ಆನ್ಸರ್ ಪ್ರಕಾರ, ನಾವು ಹೇಳಲ್ಲ, ಕೀ ಆನ್ಸರ್ ಪ್ರಕಾರ 660 ಮಾರ್ಕ್ಸ್ ಬಂದಾಗ. ಬಟ್ ಇವತ್ತು ಅದು OMR ಶೀಟನ್ನ ನಮ್ದಲ್ಲ, OMR ಶೀಟ್ ನಮ್ದಲ್ಲ, ಟೈಮಿಂಗ್ ನಮ್ದಲ್ಲ. ಆಮೇಲೆ ಏನು ಟಂಪ್ ಕೊಡ್ತಾರಲ್ಲ, ಟಂಪ್ ಸಹಿತ ಓವರ್ಲ್ಯಾಪ್ ಆಗೈತಿ. ಅವ್ರು ಕೊಟ್ಟಂಥ 40 ಕ್ವಶನ್ಗೆ ಅವ್ರು ಕೊಟ್ಟಂಥ ಆನ್ಸರ್ಗೆ ಒಂದಕ್ಕೊಂದು ಲಿಂಕ್ ಇಲ್ಲ. ಈ OMR ಶೀಟ್ ನಮ್ದಲ್ಲ ಸರ್, ಈ OMR ಶೀಟ್ ನಮ್ದಲ್ಲ. 660 ನಮ್ಮ ಮೂಲ ಪ್ರತಿ ಅಂದ್ರೆ ಮ್ಯಾನುವಲ್ ಆಗಿ ಏನು ಬರೋದ್ರೆ ಆ ಮೂಲ ಪ್ರತಿ ತರಿಸ್ಕೊಟ್ರೆ 665 ಮಾರ್ಕ್ಸ್ ಇದ್ದವ್ರೆ ಇವರಿಗೆ, ಅವ್ರು ಪಾಸ್ ಆಗ್ಯಾರ. ಬಟ್ ಇದ್ರೊಳಗೆ ನೋಡಿದ್ರೆ ಅವರು -11 ಓದ್ಕೊಟ್ಟಾರ. ನನ್ನ ಮಗಳಿಗೆ ಏನು ಅಂದ್ರೆ ಈ ಸರ್ಕಾರನ ಕಾರಣ, ಈ ವ್ಯವಸ್ಥೆ ಕಾರಣ. ದಯವಿಟ್ಟು ನನ್ನ ನ್ಯಾಯ ಒದಗಿಸ್ಬೇಕು. ಅದಕ್ಕೆ ಅವರು ಒಂದು ವಿನಂತಿ ಏನಂದ್ರೆ ಲೋಕಲ್ ಪೊಲೀಸ್ ಖುದ್ದಾಗಿ ಒಂದು FIR ಮಾಡಿಸಿ ಅವ್ರಿಗೆ ಮಾಡ್ಬೇಕು. ಯಾರು ಮಾಡ್ಬೇಕು? ಅವರು ಅಪ್ಲಿಕೆಂಟ್ ದಯವಿಟ್ಟು ಸಂಬಂಧಪಟ್ಟಂತ PSI ಅವರಿಗೆ ಇದನ್ನ FIR ಮಾಡ್ಕೊಳಕ್ಕೆ ಹೇಳಿ ದಯಮಾಡಿ. ನೀವೇ ನೋಡ್ಕೊಡು, ಕನ್ಫರ್ಮೇಷನ್ ಮಾಡ್ಕೊಡು. ಈಗ ನನಗೆ CCTV ತರಿಸ್ತಾರೆ. ಯಾಕಂದ್ರೆ ನನ್ನ ಮಗಳು ಎಕ್ಸಾಮ್ ಸರಿ, ನೀವು ಅರ್ಜಿ ಕೊಡ್ರಿ, ನಾನು ಕೇಳ್ತೀನಿ. ಇದನ್ನ FIR ಮಾಡ್ಲಿಕ್ಕೆ ಬರ್ತೀವಿ. ಅಲ್ಲ, ನೀವು ಮಾಡಿದ್ರೆ ಏನು ಕ್ರಮ ತಗೊಳ್ಳೋದು ಅಂತ ರೈತರ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಏನೈತಿ ಅಂತ ಹೇಳಿ ಎಲ್ಲಿ ಗೊತ್ತಾಗ್ತದೆ? ನಮಗಂತೂ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಅದಕ್ಕೆ ಯಾಕಂತಂದ್ರೆ ಏನಾಗ್ತದೆ, ಇದು ಲೀಡ್ ಕನ್ಸಲ್ಟ್ ಅವರೇ ಮಾಡ್ತಾರೆ ಡಿಪಾರ್ಟ್ಮೆಂಟ್. ಅದೇನು ಯಾರು CC ಕ್ಯಾಮ್ರಾ ಅಂತ ಏನೈತಿ, ಏನು ಯಾರು ಏನಂದ್ರೆ ಇಲಾಖೆಯವರು ಅಂತ ನಮ್ಗೆ ಗೊತ್ತಾಗಬೇಕಾಗ್ತದೆ ಸರ್. ಈಗ ಯಾಕಂದ್ರೆ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ನಿರಂತರ ಸೋರಿಕೆ, ಶೈಕ್ಷಣಿಕ ವ್ಯವಸ್ಥೆಯ ಲೋಪದ ವಿರುದ್ಧ ನಮ್ಮ ಆನಗಲ್ ನಗರದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಈ ಒಂದು ತಾವು ಮನವಿಯನ್ನು ಸಲ್ಲಿಸಿರ್ತೀರಿ. ಈ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸುವ ಪ್ರಯತ್ನ ಮಾಡ್ತೀವಿ. ತಾವೇನು ಅಡ್ರೆಸ್ ಮಾಡಿದ್ರಲ್ಲ ಮಾನ್ಯ ರಾಷ್ಟ್ರಪತಿಗಳಿಗೆ ಇದನ್ನು ಸಲ್ಲಿಸುವ ಕ್ರಮ ನಾವು ಮಾಡ್ತೀವಿ. ಥ್ಯಾಂಕ್ ಯು.